ನಿಮ್ಮಲ್ಲಿ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಎಷ್ಟಿ ಸರ್ ನಿಮಗೆ? ಸರ್ ಏನಂತ ಹೇಳಿದ್ರೆ ನನಗೆ ಪೊಲಿಟಿಕಲ್ ಬರೋಕ್ಕಿಂತ ಮುಂಚಿತವಾಗಿ ನಾನು ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ವೃತ್ತಿ ಅಂತ ಹೇಳಿದ್ರೆ ಸಮಾಜ ಸೇವೆ. 1988ರಲ್ಲಿ ಡೀಡ್ ಅಂತೇಳಿ ಒಂದು ಸಮಸ್ಯೆ ಇದೆ ಹುಣಸೂರಿನಲ್ಲಿ. ಅದು ಕಾಡು ಕುರುಬ ಜೇನು ಕುರುಬ ಅಂದರೆ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಟ್ರೈಬಲ್ಸ್ ಕೆಲಸ ಮಾಡುವಂಥ ಸಂಸ್ಥೆ. ನಾನು ಅಲ್ಲಿ ಅವ್ರನ್ನ ಒಂದು ಕೆಲಸಕ್ಕೆ ಕಂಡಾಗ ನನಗೆ ಅವರು ಕೆಲಸವನ್ನು ಕೊಟ್ಟರು. ಸೊ ಆ ಕೆಲಸ ಗಿರಿಜನರಿಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇರೋದ್ರಿಂದ ನನಗೂ ಬಡ ಜನರಿಗೋಸ್ಕರ ಕೆಲಸ ಮಾಡಬೇಕು ಅನ್ನೋ ಒಂದು ಆಸಕ್ತಿಯಿಂದ ನಾನು ಕಳೆದ 88ರಿಂದ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಈಗಲೂ ಕೂಡ ಅದರಲ್ಲೇ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಈಗ ಈ ಒಂದು ಸಮಾಜ ಸೇವೆ ಜೊತೆಗೆ ರಾಜಕೀಯದಲ್ಲೂ ಕೂಡ ಜನರಿಗೆ ಹೆಚ್ಚಿನ ಒಂದು ಸಹಕಾರ ನೀಡ್ಬೋದು, ಗ್ರಾಮಾಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ಬೋದು ಅನ್ನೋ ಒಂದು ವಿಚಾರ ಬಂದಾಗ ನಾನು ಕಳೆದ 10 ವರ್ಷದಲ್ಲಿ ತಾಲೂಕ್ ಪಂಚಾಯತಿಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದೆ. ತಾಲೂಕ್ ಪಂಚಾಯತಿಗೆ ಟಿಪಿಗೆ ನಂತರ ಅಲ್ಲಿ ನಾವು ಗೆಲುವನ್ನು ಸಾಧಿಸ್ಲಿಕ್ಕೆ ಆಗಿಲ್ಲ. ನಂತರ ನಾನು ಗ್ರಾಮ ಪಂಚಾಯತಿಗೆ ಕಳೆದ 2.5 ವರ್ಷದಲ್ಲಿ ಸ್ಪರ್ಧೆ ಮಾಡಿ ಅದರಲ್ಲಿ ಜಯಗಳಿಸಿ ಈಗ ಗ್ರಾಮಾಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ ಸರ್. ಸರ್ ನೀವು ಅದಕ್ಕಾರ ಸಂಘ ಸಂಸ್ಥೆಗೆ ಏನಾರ ಮಾಡಿದ್ದೀರಾ, ಏನಾರ ಆಗಿದ್ದೀರಾ? ಅಂದರೆ ನಾನು ಕಳೆದ 23 ವರ್ಷದಿಂದ ಅವ್ರಿಗೆ ಎಲ್ಲ ಗಿರಿಜನರಿಗೆ ಎಲ್ಲ ಥರದ ಈಗ ಅವ್ರಿಗೆ ಜಮೀನು ಕೊಡ್ಸೋದಿರ್ಬೋದು, ಅವ್ರನ್ನ ಸಂಘಟನೆ ಮಾಡೋದಿರ್ಬೋದು, ಉಳಿತಾಯ ಕಾರ್ಯಕ್ರಮ ಇರ್ಬೋದು, ಅವರ ಭೂಮಿ ಬಗ್ಗೆ ಇರ್ಬೋದು, ಆರೋಗ್ಯ ಕಾರ್ಯಕ್ರಮ, ಇಂಥದೇ ಕಾರ್ಯಕ್ರಮ ಅಂತಲ್ಲ, ಎಲ್ಲ ಕಾರ್ಯಕ್ರಮದ ಬಗ್ಗೆ ಅವರಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಎಲ್ಲ ಥರದ ಬೆಂಬಲವನ್ನು ಕೊಡ್ತಾ ಬಂದು ಅವರ ಶಿಕ್ಷಣಕ್ಕೂ ಕೂಡ ನಾವು ಒತ್ತಾಸೆ ಕೊಟ್ಟು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಒಂದು ಪಂಚಾಯತಿನಲ್ಲೂ ಕೂಡ ಗ್ರಾಮಾಭಿವೃದ್ಧಿ ಬಗ್ಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಆಸಕ್ತಿಯಿಂದ ನಾನು ಪಂಚಾಯತಿಗೆ ಸ್ಪರ್ಧೆ ಮಾಡಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್ ನಿಮ್ಗೆ ಹೇಗಿದೆ ಎಕ್ಸ್ಪೀರಿಯನ್ಸ್ ರಾಜಕೀಯದಲ್ಲಿ? ರಾಜಕೀಯದಲ್ಲಿ ನಾನು ಹೆಚ್ಚು ಅಂತ ಪರಿಣಿತಿ ಹೊಂದನಲ್ಲ, ಆದ್ರೂ ಕೂಡ ಕಳೆದ ಒಂದು 10 ವರ್ಷದಿಂದ ಅವರ ಒಡನಾಟದಿಂದ ನಾವು ಕೂಡ ಈಗ ರಾಜಕೀಯದಲ್ಲಿ ಮುಂದೆ ಬಂದು ಜನರಿಗೆ, ಬಡ ಜನರಿಗೆ ನಮ್ಮಿಂದನೂ ಕೂಡ ಒಂದು ಸಹಾಯ ಆಗಲಿ, ಅವರು ಕೂಡ ಒಂದು ಅಭಿವೃದ್ಧಿ ಪಡಿಸಬೇಕು, ಅವ್ರು ಆಗಲಿ ಅನ್ನೋ ಒಂದು ಮನೋಭಾವದಿಂದ ಬಡ ಜನರಿಗೋಸ್ಕರ ನಾವು ಏನಾದ್ರು ಕೆಲಸ ಮಾಡಬೇಕು, ಗ್ರಾಮಕ್ಕೆ ಏನಾದರೂ ನಮ್ಮಿಂದ ಕಾಣಿಕೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೆಲಸ ಮಾಡ್ತೀವಿ. ಸರ್ ಕೊನೆಯದಾಗಿ ನಿಮ್ಮ ರಾಜಕೀಯದ ಜನಗಳಿಗೆ ಏನು ಹೇಳ್ಬೇಕಂತ ಇಷ್ಟಪಡ್ತೀರಾ ನೀವು? ಒಂದು ಈಗ ಯಾವುದೇ ಒಂದು ವ್ಯಕ್ತಿ ಅಭಿವೃದ್ಧಿ ಆಗಬೇಕು ಅಂದರೆ ಯಾವುದೇ ಒಂದು ಸರ್ಕಾರ ಆಗಲಿ ಇನ್ನೊಂದಾಗಲಿ ನಂಬ್ಕೊಳ್ಳೋದಕ್ಕಿಂತ ಅವನು ಸ್ವಇಚ್ಛೆಯಿಂದ ಅವ್ನು ಮುಂದುವರಿಬೇಕು. ಪ್ರತಿಯೊಂದು ಅವ್ನ ಭೂಮಿ ಆಗ್ಬೋದು, ಅವ್ನ ಭೂಮಿನ ಹಸನ ಮಾಡೋದಿರ್ಬೋದು, ಗಿಡ ಮರ ಬೆಳೆಸೋದಿರ್ಬೋದು, ಮತ್ತು ಹಸುನ ಸಾಕೋದಿರ್ಬೋದು, ಕೋಳಿನ ಸಾಕೋದಿರ್ಬೋದು, ದನಕರುಗಳನ್ನ ಸಾಕೋದಿರ್ಬೋದು, ಅವೆಲ್ಲ ಅದ್ರ ಜೊತೆಗೆ ಏನು ಮರ ಗಿಡ ಬೆಳೆಸೋದಿರ್ಬೋದು, ಇವೆಲ್ಲನೂ ಕೂಡ ಮೈಗೂಡಿಸ್ಕೊಂಡು ಅದ್ರ ಜೊತೆಗೆ ಬೇರೆ ಬೇರೆ ತರಬೇತಿಯನ್ನು ಪಡ್ಕೊಳ್ಬೇಕಾಗ್ತದೆ, ಶಿಕ್ಷಣ ಪಡ್ಕೊಳ್ಬೇಕಾಗ್ತದೆ, ಅವನ ಆರೋಗ್ಯ ಕಾಪಾಡ್ಕೊಳ್ಬೇಕಾಗ್ತದೆ. ಈ ಎಲ್ಲ ದೃಷ್ಟಿಯಿಂದನೂ ಕೂಡ ಗ್ರಾಮಾಭಿವೃದ್ಧಿ ಬಗ್ಗೆ ನಾವು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕು. ಮತ್ತು ಹೆಚ್ಚಿನ ಮಕ್ಕಳು ಶಿಕ್ಷಣವನ್ನು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಶಿಕ್ಷಣವನ್ನು ಪಡಿಬೇಕು. ಆ ಮೂಲಕ ಅವನು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಬಾಲಕಾಮಗಾರಿ ಇರಬಾರ್ದು ಅಂತ ಹೇಳೋಕೆ ಇಷ್ಟಪಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಚಂಗಪ್ಪ ಅಂತೇಳಿ 24x7 ಕರ್ನಾಟಕ.com ಇಂದ ನಾನು ರಾಮಕೃಷ್ಣ ಅಂತೇಳಿ, ಗ್ರಾಮ ಪಂಚಾಯತಿ ಮೆಂಬರ್ ಪತ್ತಾಗಲ. ಓಕೆ ಸರ್. ನಮ್ಮೂರು ಎಮ್ಮೂರು ಪತ್ತಾಗಲ ಪಂಚಾಯತಿಯಲ್ಲಿ ಮೆಂಬರ್ ಆಗಿದ್ದೀನಿ. ಸರ್ ನಿಮಗೆ ಲೀಡಿಂಗ್ ವೋಟ್ಸ್ ಎಷ್ಟು ಸರ್? ನಿಮಗೆ ಲೀಡಿಂಗ್ ವೋಟ್ ಅಂದರೆ ನಮ್ಮ ಟೋಟಲ್ ಬಂದದ್ದು 321 ವೋಟು. ಅದರಲ್ಲಿ ನಮಗೆ ಹತ್ತಿರದ ಪ್ರತಿಸ್ಪರ್ಧಿ ಅಂತ ಹೇಳಿದ್ರೆ 258 ವೋಟ್. ನಾವು 258. ಸರ್ ನಿಮಗೆ ಟೋಟಲ್ ವೋಟ್ 1300 ನಮ್ಮ ಕನ್ಸೆನ್ಸ್. ಓಕೆ ಸರ್. ಸರ್ ನಿಮ್ಮ 5 ಜನ ಸ್ಪರ್ಧೆ ಮಾಡಿದ್ರು. ಎಷ್ಟು ಜನ ಎಷ್ಟು ಅವರು 50 ವೋಟ್, 100 ವೋಟ್, 150 ವೋಟ್ ಇಂತ ಮಾಡಿದ್ರು. 321 ವೋಟ್. ಹೈಯೆಸ್ಟ್ ವೋಟ್ ಯಾರಿಗೆ ಸರ್ ಇದು? ನಮ್ಮೂರಲ್ಲಿ ಜನರಲ್ ಕ್ಯಾಂಡಿಡೇಟ್ಗೆ 750 ವೋಟ್. 750. ಓಕೆ ಸರ್. ನಿಮ್ಮ 2 ವರ್ಷ ಮಾಡಿದ್ರಿ, ಏನೆಲ್ಲ ಅಭಿವೃದ್ಧಿ ಮಾಡಿದ್ದೀರಾ ನಿಮ್ಮ ವಾರ್ಡಿಗೆ ಅಥವಾ ನಿಮ್ಮ ಊರಿಗೆ? ಏನೆಲ್ಲ ಅಭಿವೃದ್ಧಿ ಮಾಡಿ? ಒಂದು ಕುಡಿಯೋ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀವಿ, ಕುಡಿಯೋ ನೀರಿನ ಪ್ರಾಬ್ಲಮ್ ಇಲ್ಲ. ಮತ್ತು ಒಂದು ಓವರ್ ಹೆಡ್ ಟ್ಯಾಂಕ್ನ ಮಾಡಿದ್ದೀವಿ. ಮತ್ತು ನೀರು ಒಳಚರಂಡಿ ನೀರು ಸರಾಗ ಹರಿದು ಹೋಗಲಿಕ್ಕೆ ಒಂದು ಡ್ರೈನೇಜ್ಗಳನ್ನ ಮಾಡಿದ್ದೀವಿ, ರಸ್ತೆ ಕಾಮಗಾರಿಗಳನ್ನ ಮಾಡಿದ್ದೀವಿ, ಶಾಲಾ ಕಾಂಪೌಂಡ್ ಮಾಡಿದ್ದೀವಿ. ಜೊತೆಗೆ
ರಸ್ತೆ ಬದಿನಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮನ ಅಂದ್ಕೊಂಡು. ಸರ್ ನೀವು ಇವಾಗ ಹೇಳಿದ್ರಿ ವಾಟರ್ ಸಪ್ಲೈ ನಮ್ಮೂರಲ್ಲಿ ಚೆನ್ನಾಗಿದೆ ಅಂತ, ಆದರೆ ವಾಟರ್ ಪೈಪ್ಲೈನ್ಸ್ ಮಾಡಿಸಿದ್ದೀರಾ ನೀವು? ಪೈಪ್ಲೈನ್ ಮಾಡಿಸಿದ್ದೀವಿ. ಎಷ್ಟು ಮೀಟ್ರ್ ಮಾಡಿಸಿದ್ದಾರೆ ಸರ್? 170 ಮೀಟ್ರ್ ಮಾಡಿಸಿದ್ದೀವಿ. ಓಕೆ ಸರ್. ನಿಮ್ಮ ಬಡವರಿಗೆ ಹೌಸಸ್ ಕೊಡ್ಸಂತ ಆಗಿರ್ಬೋದು, ಏನಾದ್ರು ಮಾಡಿಸಿದ್ರಾ? ಮಾಡಿದ್ದು 120 ಮನೆಗಳನ್ನ ಕೊಟ್ಟಿದ್ದೀವಿ ನಮ್ಮ ಗ್ರಾಮದಲ್ಲಿ. ಓಕೆ ಸರ್. ಇದು ಒಂದು ಊರಂತಂದರೆ ಶೌಚಾಲಯ ಇಲ್ಲಿರಬೇಕು, ಆದರೆ ಎಷ್ಟು ಶೌಚಾಲಯಗಳಿದೆ ನಿಮ್ಮಲ್ಲಿ? ಎಷ್ಟು ಕೊಡ್ಸಿದ್ದೀರಾ ಜನಗಳಿಗೆ ಬಡವರಿಗೆ? ಈಗ ನಮ್ಮ ಅವಧಿನಲ್ಲಿ ಇದುವರೆಗೆ ಕೊಡ್ಸಿಲ್ಲ. ಈಗ ಸರ್ಕಾರದಿಂದ ಒಂದು ಪ್ರಪೋಸಲ್ ಬಂದಿದೆ ಜನರಿಗೆ ಕೊಡಿ ಅಂತೇಳಿ. ಒಂದು 150 ಜನರಿಂದ ಅರ್ಜಿನ ಹಾಕಿದ್ದೀವಿ. ಈಗ ಹಣ ಬಿಡುಗಡೆ ಆಗ್ತದೆ. ಈಗ ಜನರು ಅರ್ಜಿಯನ್ನು ಹಾಕಿದ್ದಾರೆ. ಈಗ ಪ್ರೊಸೆಸ್ ನಡೀತಾ ಇದೆ. ಸರ್ ನಿಮ್ಮ ಊರಲ್ಲಿ ಈಗ ಸ್ಕೂಲ್ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಹೇಳಿದ್ರಿ, ಕಾಂಪೌಂಡ್ ಫೆಸಿಲಿಟೀಸಬಲ್ಲು. ಹೌದು. ಈಗ ಎಷ್ಟು ವೆಚ್ಚ ಆಯಿತು ಸರ್ ನಿಮ್ಗೆ ಅದಕ್ಕೆ? ಈಗ ನಮ್ಮ ಊರಿನಲ್ಲಿ ಶಾಲೆ ಇರುವಂಥ ಜಾಗದಲ್ಲಿ ಮಕ್ಕಳಿಗೆ ಆಟದ ಮೈದಾನ ಒಂದು ತೊಂದರೆ ಇತ್ತು. ಹಾಗಾಗಿ ಪಕ್ಕದಲ್ಲೇ ಒಂದು ಸರ್ಕಾರಿ ಜಾಗ ಇತ್ತು. ಆ ಜಾಗವನ್ನು ಗುರುತು ಮಾಡಿ ನಾವು ಶಾಲೆಗೆ ಅದನ್ನ ಬಿಟ್ಕೊಟ್ಟಿದ್ದೀವಿ. ಸೊ ಹಾಗಾಗಿ ನಾವು ಅದ್ರ ಮೊದಲು ಫೆನ್ಸ್ ಮಾಡಿದ್ರು. ಆ ಫೆನ್ಸನ್ನ ತೆಗೆದುಬಿಟ್ಟು ಈಗ ನಾವು ಒಂದು ಕಡೆ ಕಾಂಪೌಂಡ್ ನಿರ್ಮಾಣ ಮಾಡಿದ್ವಿ. ಈಗ ಇನ್ನು ಉಳಿದಂಥ 3 ಕಡೆ ಕಾಂಪೌಂಡ್ ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಈಗ ಕೆಲಸವನ್ನು ಶುರು ಮಾಡ್ತೀವಿ. ಓಕೆ ಸರ್. ಶಾಲೆ ಅಂದಿದ ತಕ್ಷಣ ನಮಗೆ ನೆನಪಾಯಿತು ಇದು ಸ್ಪೋರ್ಟ್ಸ್ ಫೆಸಿಲಿಟೀಸಬಲ್ ಅಂತ. ಹೇಗೆ ಪ್ರೋತ್ಸಾಹ ಮಾಡ್ತೀರಾ ಮಕ್ಕಳಿಗೆ? ಈಗ ನಾವು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಕಾಂಪಿಟೇಷನ್ ಇರ್ಬೋದು, ಅಥವಾ ಬೇರೆ ಆಟೋಟ ಸ್ಪರ್ಧೆಗಳಿರ್ಬೋದು, ಅದಕ್ಕೆಲ್ಲ ಅವ್ರಿಗೆ ಪ್ರೋತ್ಸಾಹ ಕೊಡೋದು, ಅವ್ರಿಗೆ ಬಹುಮಾನ ಕೊಡೋದು ಇರ್ಬೋದು. ಮತ್ತೆ ಸರ್ಕಾರಿ ಒಂದು ಏನು ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಶಾಲೆಯಲ್ಲಿ ಕಾರ್ಯಕ್ರಮಗಳನ್ನ ಮಾಡೋದು, ಇದೆಲ್ಲಕ್ಕೂ ಕೂಡ ನಾವು ಪ್ರೋತ್ಸಾಹ ಕೊಡ್ಕೊಂಡು ಹೋಗ್ತಾರೆ. ಸರ್ ನಿಮಗೀಗ ಒಂದು ಊರು ಅಭಿವೃದ್ಧಿ ಅಂತಂದರೆ ಡ್ರೈನೇಜ್ ಫೆಸಿಲಿಟೀಸ್ ಬಂದಿರ್ತಾರೆ. ಡ್ರೈನೇಜ್ ಇದೆ ಅಂದರೆ ಹಾಳಾಗ್ತಾ ಇರೋದು. ಇವಾಗ ಡ್ರೈನೇಜ್ ಎಷ್ಟು ಮೀಟ್ರ್ ಮಾಡಿಸಿದ್ದೀರಾ ನೀವು? ನಾವು 1,000 ಮೀಟ್ರ್ ಮಾಡಿಸಿದ್ದೀವಿ. ಓಕೆ ಸರ್. ಅದು ನಿಮ್ಮ ಇದರಿಂದನಾ ಡಿ ಪಿಯಿಂದ? ಒಂದು ಗ್ರಾಮ ಪಂಚಾಯತಿಯಿಂದ ಜೊತೆಗೆ ಸುವರ್ಣ ಗ್ರಾಮ ಯೋಜನೆ ಅಡಿಯಲ್ಲಿ ಎಲ್ಲ ಒಟ್ಟಿಗೆ ಮಾಡಿದ್ದೀವಿ. ಓಕೆ. ಅದು ಅಲ್ಲಿಂದನೂ ಒಂದು 700 ಮೀಟರ್ ಬಂದಿದೆ. ನಮ್ಮಲ್ಲಿಂದ ಒಂದು 700 ಮೀಟರ್ ನಾವು ಪಂಚಾಯತಿಂದ ಮಾಡಿಸಿದ್ದೀರಾ. ಸರ್ ನಿಮ್ಮಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಅಂದರೆ ಒಂದು ಬಸ್ ಓಡಾಳಿಗೆ ಅಂತ ಇದ್ರೆ ಚೆನ್ನಾಗಿದ್ರೆ ಒಂದು ಊರು ಅಭಿವೃದ್ಧಿ ಆದಂಗೆ ಅಂತ ಹೇಳ್ಬೋದು. ಆದರೆ ಎಷ್ಟು ಮಾಡಿಸಿದ್ದಾರೆ ರೋಡ್ ಕನ್ಸ್ಟ್ರಕ್ಷನ್? ಏನೇನು ಮಾಡಿ? ರೋಡು ಮೇನ್ ರೋಡ್ ನಮಗೆ ಬರಲ್ಲ, ಗ್ರಾಮ ಪಂಚಾಯತಿ ಬರಲ್ಲ, ಅದು ತಾಲೂಕ್ ಪಂಚಾಯತಿ ಬರ್ತದೆ. ಹಾಗಾಗಿ ನಮ್ಮ ವ್ಯಾಪ್ತಿನಲ್ಲಿ ಈ ನಮ್ಮ ಅವಧಿನಲ್ಲಿ ಹೊಸ ರೋಡ್ ಕಡೆ ಇನ್ನು ಜಮೀನ್ ಕಡೆ ಹೋಗ್ಲಿಕ್ಕೆ ಅಂತ ಮಡ್ ರೋಡ್ಸ್ ನಾವು ಅದನ್ನು ಮಾಡಿಸಿ. ಎಷ್ಟು ಮೀಟರ್ ಮಾಡಿಸಿದ್ರೆ ಸರ್? ನಾವು ಮಡ್ ರೋಡ್ ಒಂದು 500 ಮೀಟರ್ ಮಾಡಿಸಿದ್ವಿ. 500 ಮೀಟರ್. ಈಗ ಪುನಃ ಹೊಸದಾಗಿ ಮತ್ತೆ ಕಾರ್ಯಕ್ರಮ ತಗೊಂಡಿದ್ವಿ. ಓಕೆ ಸರ್. ಕಾಂಕ್ರೀಟ್ ರೋಡ್ ಆಗಿದೆ ಅಂತ ಹೇಳಿದ್ರಿ. ಹೌದು. ಎಷ್ಟು ಮೀಟರ್ ಮಾಡಿಸಿದ ಅದು ಒಂದು 700 ಮೀಟರ್ ಆಗಿದೆ. ಓಕೆ. ಎಲೆಕ್ಟ್ರಿಸಿಟಿ ಸಿಟಿ ಎಲ್ಲ ಪರವಾಗಿಲ್ಲ ಚೆನ್ನಾಗಿದೆ. ಅಂದ್ರೆ ವೋಲ್ಟೇಜ್ ಪ್ರಾಬ್ಲಮ್ ಅಷ್ಟು ಬಿಟ್ರೆ ಚೆನ್ನಾಗಿದೆ. ಊರಿನಲ್ಲಿ ಈಗ ಮೊದಲು ಸಣ್ಣ ಬಲ್ಬ್ಗಳಿದ್ದು ಅದೆಲ್ಲ ತೆಗೆದ್ಬಿಟ್ಟು ನಾವು ಎಲ್ಲ ಕೂಡ CFL ಬಲ್ಬ್ ಮತ್ತೆ ಟ್ಯೂಬ್ ಲೈಟ್ಗಳನ್ನ ಅಳವಡಿಸಿದ್ದೀವಿ. ಒಳ್ಳೆ ಅದ್ರ ಜೊತೆಗೆ ಕರೆಂಟನ್ನ ಕಡಿಮೆ ಇರೋದು ಹೆಚ್ಚಿನ ಬೆಳಕನ್ನು ಕೊಡ್ತೀವಿ ಅಂತೇಳಿ ನಾವು ಚೆನ್ನಾಗಿ ನಾವು ಬೆಳಕನ್ನು ಕೊಡಬೇಕು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು. ಸರ್ ಒಂದು ಊರು ಸ್ವಚ್ಛತೆ ಹಿಡಿತಕ್ಕೆ ಎನ್ವೈರನ್ಮೆಂಟ್ ಕ್ಲೀನಿಂಗ್ ಅಂತ ಹೇಳ್ಬೋದು, ಆದರೆ ಮಾಡಿಸ್ತಾ ಇರ್ತೀರಾ ಸರ್? ಎಷ್ಟು ಇಯರ್ಗೆ ಒಂದ್ಸರಿ ಮಾಡ್ತೀರಾ? ಅದು ನಾವು ನೋಡ್ತೀವಿ ಎಲ್ಲಿ ಸ್ವಲ್ಪ ಡಸ್ಟ್ ನಿಲ್ತದೆ, ಕೊಳಚೆ ಪ್ರದೇಶ ನಿಲ್ತದೆ, ನಾವು ಕಂಡಾಗ ನಾವೇ ಅದನ್ನ ಮಾಡ್ತೀವಿ. ಹೌದು. ಪಂಚಾಯತಿಂದನೇ ನಾವು ಕ್ರಮ ತಗೊಂಡು ಕ್ಲೀನ್ ಮಾಡ್ತೀವಿ. ಸರ್ ನಿಮ್ಮನ್ನ ಗುರ್ಸ್ಬೇಕಂತಂದ್ರೆ ಒಬ್ರನ್ನ ಮೇಯ್ನ್ ಆಗಿ ವಯಸ್ಸಾಗಿರ್ತಾರಲ್ಲ, ವೃದ್ಧಾಪ್ಯವೇತನ ಅಂತ ಇರ್ತಾರೆ, ಅವ್ರನ್ನ ಎಷ್ಟು ಜನಕ್ಕೆ ಕೊಡ್ಸಿದ್ದೀರಾ? ನಾವೊಂದು ನಮ್ಮೂರಲ್ಲಿ ಒಂದು 20% ಕೊಡ್ಸಿದ್ದೀವಿ. 20%. ಓಕೆ ಸರ್. ಇದು ವಿಡೋಸ್ ಪರ್ಸನ್ಸ್ಗೆ? ವಿಡೋ ಪರ್ಸೆಂಟ್ ಅಂತ ಹೇಳಿದ್ರೆ ಈಗ ಅವ್ರು ಇಷ್ಟೇ ಜನ ಇದ್ದಾರೆ ಅಂತ ಹೇಳಕ್ ಬರಲ್ಲ. ಬಟ್ ಅವ್ರಿಗೆ ಏನೇ ಧನ ಸಹಾಯ ಆಗಿರ್ಬೋದು, ನಿಮ್ಮ ಕಡೆಯಿಂದ ಏನು ಪ್ರೆಷರ್ ಇಂದ ಪರ್ಸನಲಿ ಏನಾದ್ರು ಮಾಡೋದು, ಅವ್ರಿಗೆ ಮನೆಗಳ ಸಮಸ್ಯೆ ಇದ್ರೆ ಮನೆಗಳ ಅವ್ರಿಗೆ ಆದ್ಯತೆ ಕೊಡ್ತೇವೆ. ಮತ್ತೆ SC ST ಯೋಜನೆ ಅಡಿಯಲ್ಲಿ ನಮ್ಮ ಪಂಚಾಯತಿಂದನೂ ಒಂದು ಇಷ್ಟು % ಕೊಡ್ಬೇಕು ಅಂತ ಅದರಲ್ಲಿ ಅವ್ರು ಟೈಲರಿಂಗ್ ಮಾಡಿದ್ರೆ ಅವ್ರಿಗೆ ಬೇರೆ ಬೇರೆ ಅಥವಾ ಹಸುಗಳು ಕೊಡೋದಿರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಇಂಥದಕ್ಕೆಲ್ಲ ಅವ್ರು ಹೆಚ್ಚಿನ ಸರ್. ನಿಮ್ಮಲ್ಲಿ ಟೈಲರಿಂಗ್ ಅಂತ ಹೇಳಿದ್ರಿ, ಟೈಲರಿಂಗ್ ಏನಾರ ಟೈಲರಿಂಗ್ ಮಿಷಿನ್ಸ್ ಕೊಡ್ಸಿದ್ದೀರಾ? ಕೊಡ್ಸಿದ್ದೀವಿ. ಎಷ್ಟು ಜನ ಕೊಡ್ಸಿದ್ದೀರಾ? ನಾವು 9 ಜನ ಕೊಡ್ಸಿದ್ದೀವಿ. ಯಾವುದು ಸರೌಂಡಿಂಗ್ಸ್ ಸರ್ ಊರು? ಎಲ್ಲ ಊರಿಗೆ ಹ್ಯಾಂಡಿಕ್ಯಾಪ್ಸ್ ಅಂತ ಹೇಳ್ಬೋದು. ಅವ್ರಿಗೆ ಯಾರು ಪ್ರೋತ್ಸಾಹ ಅಂತ ಇರಲ್ಲ ಜಾಸ್ತಿ, ಆದರೆ ಅವ್ರಿಗೆ ಎಷ್ಟು ನಿಮ್ಮ ಊರಲ್ಲಿ ಎಷ್ಟು ಕೊಡ್ಸಿದ್ದಾರೆ ಸರ್?
ಹ್ಯಾಂಡಿಕ್ಯಾಪ್ ನಮ್ಮೂರಿನಲ್ಲಿ ಇಬ್ಬರಿಗೆ ಕೊಡ್ತಿದ್ವಿ. ಏನೇನು ಕೊಡ್ಸಿದ್ದೀರಾ ಸರ್ ನೀವು? ಅವ್ರಿಗೆ ಅವ್ರ ಕುರಿ ಕುರಿ ಅಂತ ಹೇಳ್ಬೋದು. ಯಾಕೆಂತೇಳಿ ಬೇರೆದವ್ರದ್ದು ಆಗೋದಿಲ್ಲ ಸರ್. ಸೊ ಹಾಗಾಗಿ ಅವರು ಮನೇಲಿ ಸಾಕಾರ ಕೊಡಲಿ ಅಂತ ಕುರಿಗಳನ್ನ ಹಸು ಸಾಕೋದಿರ್ಬೋದು ಇಂಥದಕ್ಕೆ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸೋಷಿಯಲ್ ವರ್ಕರ್ ಬಗ್ಗೆ ಒಂದು ಸ್ವಲ್ಪ ಕೇಳೋದಲ್ವಾ? ಸೋಷಿಯಲ್ ವರ್ಕರ್ಸ್ ಸಾರಿ ಮುಂದೆ ಅಂದರೆ ನೀವು ಸರ್ ಓಡಾಡ್ತಿದ್ದಾವ ಸರ್ ಸೋಷಿಯಲ್